ಈಗಾಗಲೇ ತಮಗೆಲ್ಲ ಗೊತ್ತಾಗಿದ್ದ ಹಾಗೆ ಮುಖ್ಯಮಂತ್ರಿಗಳು ನಿನ್ನೆ ಸಭೆಯನ್ನು ಮಾಡಿ As you all know, Chief Minister ಅನೇಕ ಮಾಹಿತಿಗಳನ್ನು conduct a meeting. ತೆಗೆದುಕೊಂಡು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಉದ್ದೇಶಿಸಿ ಮಾತನಾಡಿದ್ದಾರೆ. After taking various information is given out statement to the media. ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನು ನಿನ್ನೆ ರಾತ್ರಿನೇ We already ordered a ministerial inquiry into this incident. ಅರ್ಬನ್ ಜಿಲ್ಲಾಧಿಕಾರಿಗಳ We ನೇತೃತ್ವದಲ್ಲಿ also issued an order in that regard. ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. Under district magistrate we ordered an inquiry. ಒಂದು ವೇಳೆ ಅವರ ಲ್ಯಾಪ್ಸಸ್ಗಳಿದ್ರೆ Who is responsible for it? ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ನಾವು Who is responsible for it? We will take action against it. ಈಗಾಗಲೇ ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾನು ವಿವರಣೆಯನ್ನ We will take action against those who are responsible. I have also made that statement. Chief Minister also made that statement. ಏನು ಎನ್ಕ್ವೈರಿ ಆದೇಶ ಮಾಡಿದ್ದೇವೆ, The investigation, ಎನ್ಕ್ವೈರಿಯಲ್ಲಿ we ordered the ಏನೆಲ್ಲ ವಿಚಾರಗಳು ಬರೋ ತನಕ ನಾವು ಯಾವುದನ್ನು ಕೂಡ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಯಾವುದನ್ನು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ. Before the inquiry is over, we will not I would not like to make any other statement. ತೀರ್ಕೊಂಡಿರ್ತಕ್ಕಂಥದ್ದು 56 ಜನ ಇಂಜುರಿ ಆಗಿರ್ತಕ್ಕಂಥದ್ದು. ಆ 56 ಇಂಜುರಿ ಆಗಿರೋ 56 people have injured. ಜನ ಅವರು ಮನೆಗಳಿಗೆ ಹೋಗಿದ್ದಾರೆ, ಟ್ರೀಟ್ಮೆಂಟ್ ತಗೊಂಡು ಮನೆಗಳಿಗೆ ಹೋಗಿದ್ದಾರೆ. 10 ಜನ out of the 56 who are injured, 47 have got treatment and they have been discharged. ಕೂಡ ಸೀರಿಯಸ್ ಕೇಸಸ್ ಆ 10 ಜನದಲ್ಲಿ ಯಾರು ಕೂಡ ಇಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಇಂಥ ಘಟನೆಗಳು ಆಗದಾಗೆ ತಡಿಬೇಕು ಅಂತ ಅನ್ನುವಂಥ ವಿಚಾರದಲ್ಲಿ ಸರ್ಕಾರ, ಗೃಹ ಇಲಾಖೆ ಒಂದು ಹೊಸ SOPಯನ್ನು, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಇನ್ನು ಮುಂದೆ ಯಾವುದೇ In order to avoid any such incidents in future, we are preparing a standard SOP. ವಿಜಯೋತ್ಸವಗಳು ಆಗುವಂತ In order going further, any big organizations, any big events or ಡೈರೆಕ್ಷನ್ಸ್ ಏನು ಬರುತ್ತೆ ಅದರ ಚೌಕಟ್ಟಿನಲ್ಲಿ ಮಾತ್ರ ಮಾಡಬೇಕು ಅಂತೇಳಿ ನಾವು ಸೂಚನೆಗಳನ್ನು ಕೊಡ್ತೇವೆ. ಅದಕ್ಕೆ ಒಂದು ಹೊಸ SOPಯನ್ನು ಮಾಡ್ತೇವೆ. ಯಾವತ್ತೂ ಕೂಡ ಇನ್ಮೇಲೆ ಇಂಥ ಘಟನೆಗಳು going further, we are seeking police department's approval on this, and before they give any permission, no such events will be organized. ನೋಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತೆ. ನನಗೆ ಅವರನ್ನು ನೋಡಿದಾಗ ಅಲ್ಲಿ ಮಾರ್ಚರಿಯಲ್ಲಿ ನಾವು anybody would be disturbed seeing the visuals yesterday. This lot of innocent people died. ಬಹಳ ದುಃಖ ಆಯಿತು ನಮಗೆಲ್ಲರಿಗೂ ಕೂಡ. ಆ ಯಂಗ್ಸ್ಟರ್ಸು 20, 22, 25 ವರ್ಷ ವಯಸ್ಸಿನವರು I was very perturbed by looking at the dead bodies. ಸಂತೋಷದಿಂದ ಬಂದು ಆಚರಣೆ ಮಾಡಕ್ ಬಂದಂತ ಸಂದರ್ಭ, lot of them were youngsters. ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತೇವೆ ಅಂತ they had come here to celebrate and be part of the victory celebration. ನಾವು ಬಹಳ ಕಠಿಣವಾಗಿ they lost their lives ಕ್ರಮವನ್ನು ತಗೊಳ್ತೇವೆ. ಮತ್ತು ಇಲ್ಲಿ ಎಲ್ಲೆಲ್ಲಿ ಲ್ಯಾಪ್ಸಸ್ ಆಗಿದೆ ಅದನ್ನು we're going to take very strict measures. Sir, do you not feel that wherever the arrangements, sir, ಅದೆಲ್ಲವನ್ನು ಈಗ ನೋಡಿ, ಇದು ಏನಾಗಿದೆ, ನಾನು ಇದ್ದಕ್ಕಿದ್ದಾಗೆ 24 ಗಂಟೆ ಒಳಗೆ ತಮಗೆ ಗೊತ್ತಿದೆ, ಇಡೀ ರಾತ್ರಿ ಸೆಲೆಬ್ರೇಷನ್ ಮಾಡಿದ್ರು. ಇಡೀ ಬೆಂಗಳೂರಿನಲ್ಲೇ ಬೀದಿಯಲ್ಲಿ ಸೆಲೆಬ್ರೇಷನ್, ಮನೆಗಳಿಗೆ ಹೋಗ್ಲಿಲ್ಲ. ಬೆಳಿಗ್ಗೆ ಆದ ತಕ್ಷಣ ವಾತಾವರಣ ಸೃಷ್ಟಿ ಆಯಿತು. ಒಬ್ಬ ವ್ಯಕ್ತಿ ಅಲ್ಲಿ ಏನದು ಹಳೆ ಮಲ್ಯ ವೈದೇಹಿ ಮಲ್ಯ ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ತನಗಿದ್ದದ್ದು ಒಬ್ಬ ಮಗನ ಕಳ್ಕೊಂಡು ಅಂತಕ್ಕಂತ ಹೇಳುವಾಗ ಅವ್ರು ಹೇಳಿದರು, 6 ಗಂಟೆಗೆ ನಮ್ಮ ಹುಡುಗ ಮನೆ ಬಿಟ್ಟ, 6 ಗಂಟೆಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಹೋದವನು ನೋಡಿ ಈ ರೀತಿ ಆಗಿದೆ ಅಂತ. ಅಂದರೆ